ಉಚಿತ ಕೊಡುಗೆಗಳ ವಿರುದ್ಧವಾಗಿ ಮತ್ತೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್. ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡುವಂಥ ಉಚಿತ ಕೊಡುಗೆಗಳ ಬಗ್ಗೆ ಕಿಡಿಕಾರಿದೆ ಸುಪ್ರೀಂ ಕೋರ್ಟ್. ರಾಜಕೀಯ ಪಕ್ಷಗಳ ವಿರುದ್ಧವಾಗಿಯೇ ಕೋರ್ಟ್ ಚಾಟಿ ಬೀಸಿರೋದು. ಇವತ್ತು ತೀವ್ರ ಅಸಮಾಧಾನವನ್ನು ಕೂಡ ಕೋರ್ಟ್ ವ್ಯಕ್ತಪಡಿಸಿದೆ. ಇಲ್ಲಿ ನ್ಯಾಯಮೂರ್ತಿ BR ಗವಾಯಿ, ನ್ಯಾಯಮೂರ್ತಿ ಅಗಸ್ಟೀನ್ ಮಸಿಹಾ ಇವರಿದ್ದಂಥ ಒಂದು ಪೀಠ ಈ ಒಂದು ಬೇಸರವನ್ನು ವ್ಯಕ್ತಪಡಿಸಿದೆ. ಇಲ್ಲಿ ಮಹಾರಾಷ್ಟ್ರದಲ್ಲಿನ ಲಾಡ್ಲಿ ಬೆಹನ್ ಈ ಯೋಜನೆಯನ್ನು ಉಲ್ಲೇಖ ಮಾಡಿಕೊಂಡೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದಿಲ್ಲಿ. ದೆಹಲಿಯಲ್ಲಿ ನಿರಾಶ್ರಿತರಿಗೆ ಆಶ್ರಯವನ್ನು ಕೋರಿ ಸಲ್ಲಿಸಲಾಗಿದ್ದಂಥ ಅರ್ಜಿ ಇದು. ಈ ಅರ್ಜಿ ವಿಚಾರಣೆಯನ್ನು 6 ವಾರಗಳ ಕಾಲ ಕೋರ್ಟ್ ಮುಂದೂಡಿದೆ. ಫ್ರೀ ಬೀಸ್, ಉಚಿತ ಕೊಡುಗೆಗಳ ವಿಚಾರ ಇದೆಯಲ್ಲ, ಈ ಥರ ಕೋರ್ಟ್ ಟೀಕೆ ಮಾಡ್ತಿರೋದು ಇದೇ ಮೊದಲು ಅಲ್ಲ. ಇದೇನು ಮೊದಲನೇ ಬಾರಿಗೆ ಕೋರ್ಟ್ ಟೀಕೆ ಮಾಡಿರೋದಲ್ಲ. ಇದು ಕಳೆದ ಡಿಸೆಂಬರ್ 9ನೇ ತಾರೀಕು ಉಚಿತ ಪಡಿತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲವಾದಂಥ ಟೀಕೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಬಂದಿತ್ತು. ಉಚಿತವಾಗಿ ಜನಗಳಿಗೆ ಪಡಿತರ ಕೊಡೋದು, ಹಣ ಕೊಡೋದು, ಇವೆಲ್ಲ ಮಾಡೋದ್ರಿಂದ ಸೋಂಬೇರಿಗಳಾಗ್ತಾರೆ, ಅವರು ಸೋಮಾರಿಗಳಾಗ್ತಾರೆ, ಚಾಟಿ ಬೀಸಿತ್ತು. ಕೇಂದ್ರ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸನ್ನು ಕೂಡ ನ್ಯಾಯಾಲಯ ಕೊಟ್ಟಿತ್ತಿಲ್ಲಿ. ಗ್ಯಾರಂಟಿಗಳನ್ನು ರದ್ದು ಮಾಡಿ ಅಂಥೇಳಿ 10 ಅರ್ಜಿಗಳು ಸುಪ್ರೀಂ ಕೋರ್ಟ್ನ ಮುಂದೆ ಇವೆ. ಸುಮಾರು ಜನ ಬಂದು ಇಲ್ಲಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಯಾಕಿಂಥ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಬೇಕು ಅಂತ ಒಂದು ಪ್ರಶ್ನೆ ಇದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತ ನೋಡಿದ್ರೆ, ನೋಡಿ, ಎಲೆಕ್ಷನ್ ಟೈಮ್ನಲ್ಲಿ ಉಚಿತ ಕೊಡುಗೆಗಳ ಘೋಷಣೆ ಮಾಡೋದು ತಪ್ಪಾಗುತ್ತೆ. ಉಚಿತ ಪಡಿತರ ಅಥವಾ ಉಚಿತ ರೇಷನ್ ಮತ್ತು ಹಣದ ಕಾರಣದಿಂದಾಗಿ ಜನ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಎಲ್ಲಿ ಹೋದರೂ ಕೂಲಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಕಾರ್ಮಿಕರು ಸಿಗ್ತಾ ಇಲ್ಲ, ಕೂಲಿ ಕೆಲಸದವರು ಸಿಗ್ತಾ ಇಲ್ಲ. ಏನು ಕೆಲಸ ಇಲ್ಲದೇ ಅವ್ರಿಗೆ ಜೇಬಿಗೆ ಹಣ ಬರುತ್ತೆ, ಮನೆಗೆ ರೇಷನ್ ಬರುತ್ತೆ ಅಂತ ಆದರೆ ಅವ್ರು ಕೆಲಸಕ್ಕೆ ಆಚೆ ಹೋಗುವಂಥ ಪರಿಸ್ಥಿತಿ ಬರೋದೇ ಇಲ್ಲ. ಊಟ ಮಾಡ್ಕೊಳ್ತಾರೆ, ಹಣ ಖರ್ಚು ಮಾಡ್ಕೊಳ್ತಾರೆ, ಕೂತಿರ್ತಾರೆ. ಕೆಲಸ ಮಾಡೋರು ಯಾರು? ಹಾಗಾದರೆ ಜನ ಕೆಲಸ ಮಾಡದೆ ಹಣ ಪಡಿತರ ಪಡ್ಕೊಳ್ತಾ ಇದ್ದಾರೆ. ಉಚಿತ ಕೊಡುಗೆ ಬದಲು ಏಕೆ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡ್ತಾ ಇಲ್ಲ ನೀವು ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ. ಇಲ್ಲಿ ಉಚಿತ ಕೊಡುಗೆ ಕೊಡೋ ಬದಲು ಕೆಲಸ, ಜಾಬ್ ಆಪರ್ಚುನಿಟಿಯನ್ನು ನೀವೇ ಕ್ರಿಯೇಟ್ ಮಾಡ್ತಾ ಇಲ್ಲ. ನಾವು ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಬದಲು ಪರಾವಲಂಬಿಗಳ ದೊಡ್ಡ ಗುಂಪನ್ನೇ ಸೃಷ್ಟಿ ಮಾಡ್ತಾ ಇಲ್ವಾ? ನಾವು ಮುಖ್ಯವಾಹಿನಿಗೆ ಬರಬೇಕು, ಕೆಲಸ ಮಾಡಬೇಕು, ಗೌರವದಿಂದ ಬದುಕಬೇಕು ಅವರು. ಅದು ಬಿಟ್ಬಿಟ್ಟು ಈ ಥರ ಕೊಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ ಪರಾವಲಂಬಿ, ಪರ ಅವಲಂಬನೆ, ಬೇರೊಬ್ಬರ ಮೇಲೆ, ಸರ್ಕಾರದ ಮೇಲೆ ಅವಲಂಬನೆಯಾಗುವಂಥ ದೊಡ್ಡ ಗುಂಪನ್ನೇ ಸೃಷ್ಟಿ ಮಾಡಿದಂತಾಗುವುದಿಲ್ಲವೇ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಅಂದರೆ ಮುಖ್ಯವಾಹಿನಿಗೆ ಸೇರಿಸುವುದೇ ಉತ್ತಮ. ಮಹಾರಾಷ್ಟ್ರದಲ್ಲಿ ಕೃಷಿ ಕೆಲಸ ಮಾಡೋಕ್ಕೆ ಕಾರ್ಮಿಕರೇ ಸಿಗ್ತಾ ಇಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟಲ್ಲಿ ಹೇಳಿದೆ.